ಓ ಕುಮಾರ, ನೀನಾ? ನಾವು ಇದ್ಯಾರು ಹಿಂಗೆ ಬರ್ತಾಯಿದಾರು ಅಂತ ನೋಡ್ತೇವಿ. ಚೆನ್ನಾಗಿದೆಯಾ ಮಾವ? ಅಯ್ಯೋ ನಮ್ದೇನು ಚಂದಪ್ಪ, ನೀನು ಚೆನ್ನಾಗಿರ್ಬೇಕು. ಕುಮಾರ ಚೆನ್ನಾಗಿದ್ಯಪ್ಪ? ಹ್ಞೂ ಮತ್ತೆ ಚೆನ್ನಾಗಿವ್ನಿ. ಇದೇನ ಸಗಿಸ ಎಲ್ಲಿ ಹೊಡ್ಕ ಹೋಯ್ತಿದ್ದಿ? ಎಲ್ಗೂ ಇಲ್ಲ ಕಣತ್ತೆ, ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದೆ ಯಾಕಪ್ಪ? ಏ ಅಪ್ಪ ಕೊಟ್ಬಿಟ್ಟು ಬಾ ಅಂದ್ಬಿಟ್ಟು ಕಳಿಸ್ತು. ಓಹ್ ಯಾಕಣ ಯಾಕೆ? ಏ ಇರ್ಲಿ ಕೊಟ್ಬಿಟ್ಟು ಬರೋಗು. ಆಗ್ಲಿಂದನೂ ಅತ್ತೆಗೆ ಏನು ಕೊಟ್ಟಿಲ್ಲ, ಕೊಟ್ಬಿಟ್ಟು ಬಾ ಅಂದ್ಬಿಟ್ಟಂಗೆ ಕಳಿಸೋರು ಕಣತೆ. ಅಯ್ಯೋ ಏನು ಕೊಡ್ಬೇಕಾಗಿತ್ತಪ್ಪ ನನಗೆ? ಯಾಕೆ ಮಗ? ಬೆಳಕನ್ ಹೋಗು, ಬೆಳಕನ್ ಹೋಗು ಮಗ. ಸರಿ, ನಾನೇನು ಹೊಸ ಕೊಡು ಅಂತ ಅಪ್ಪನ ಕೇಳಿದ್ದೆ, ನಾನು ಕೊಡೋಣ ಅಂದ್ಬಿಟ್ಟು. ಇಲ್ಲಕನ್ ಹೋಗು. ಯಾಕಂತೆ? ಏ ಇಲ್ಲಿ ದೇವಿನೂ ಇಲ್ಲೇ ಅದೇ, ಮಗನೂ ಇಲ್ಲೇ ಅದೇ. ಅವ್ರಿಗೆ ಹಾಲು ಗೀಲಿಗೆ ಬೇಕಾಯ್ತದೆ, ಆಮೇಲೆ ಮನೆ ಬಂಗಕ್ಕೆ ಅಷ್ಟೋ ಇಷ್ಟೋ ಆಯ್ತದೆ. ತಗೊಂಡೋಗಿ ಹೊಡೆದ್ಬಿಟ್ಟು ಬರೋಗು ಅಂದ್ಬಿಟ್ಟು ಕಳಿಸ್ತು. ಓ ಅಪ್ಪ ಯಾಕೋ ಬೇಡಕನ್ ಮಗನೆ, ಬೇಜಾರು ಮಾಡ್ಕೋಬೇಡ. ಅವತ್ತು ಅಕ್ಕಿ ತಂದು ಕೊಟ್ಟಿದ್ದೀಯೇ, ನಾಳೆ ದಿವ್ಸಕ್ಕೆ ಮನೇಲಿ ಹೆಂಗಸ್ರುಗಳು ಗೊತ್ತಾದರೆ ಅದೇ ಒಂದು ದೊಡ್ಡ ರಂಪಾಟ ಆಯ್ತದೆ. ಕಾಣ್ದಂಗೆ ಗಿಣ್ದಂಗೆ ಇವೆಲ್ಲ ವ್ಯವಹಾರಗಳು ಸರಿಯಿಲ್ಲ. ಅವತ್ತು ನೀನು ಅಪ್ಪ ಕಳಿಸ್ತು ಅನ್ಕೊ ಬಂದಿದ್ದೆ, ಅದೇನು ಹೆಂಗಸ್ರುಗಳಿಗೆ ಹೇಳಿದ್ಯೋ ಇಲ್ವೋ, ಅವೆಲ್ಲ ಸರಿಯಿಲ್ಲ ಕಣಪ್ಪ. ಮಾವ ಅವ್ವ ನಾನು ಎಡ್ತಿಗೆ ಎಲ್ರಿಗೂ ಗೊತ್ತು, ಎಲ್ರ ಮುಂಗಡ್ಲೇ ಅಪ್ಪ ಕೊಟ್ಬಿಟ್ಟು ಬರೋಗು ಅಡುಗೆ. ಆಗ್ಲಿಂದನೇ ಏನೂ ಮಾಡಿಲ್ಲ. ಅದನ್ನ ತಾತ ಒಂದು ಎಕರೆ ಜಮೀನು ಕೊಡಬೇಕು, ಬಡವ್ರು ಕೊಡ್ಬಿಟ್ಟಿವಿ ಅಂದ್ಬಿಟ್ಟು ಹಾಗೆಲ್ಲ ಹೇಳಿತ್ತಂತಲ್ಲ, ಅದನ್ನೂ ಇಸ್ಕೊಂಡಿಲ್ಲ ಅವಳು. ಹೊಸನಾರು ಕೊಟ್ಬಿಟ್ಟು ಬಾ ಅಂದ್ಬಿಟ್ಟು ಹಂಗಂತೂ. ಅಯ್ಯೋ ಬೇಡ ಹೋಗಪ್ಪ, ಬೇಡ ಹೋಗು. ಅಯ್ಯೋ ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ. ಬೇಡ ಕತೆ ಮಗ. ನೋಡು ನನ್ನ ಮಾತಾ ಕೇಳು. ಯಾವುದೇ ಕಾರಣಕ್ಕೂ ನಾನು ನಮ್ಮ ಅಪ್ಪನ ಮನೆ ಹಾಳಾಗಲಿ, ನಮ್ಮ ಅಪ್ಪನ ಮನೆ ಆಸ್ತಿ ಸಿಗಲಿ ಅಂತ ನಾನು ಆಸೆ ಮಾಡೋಳಲ್ಲ ಕಣಪ್ಪ, ಆಸೆ ಮಾಡೋಳಲ್ಲ. ನಮ್ಮ ಅಣ್ಣನ ಮಗ ಇರೋನೊಬ್ಬ ಚೆನ್ನಾಗಿರಲಿ, ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಮುತ್ತಿಗೆ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತೀನಿ ಹೊರತು ನಮ್ಮ ಅಪ್ಪನ ಮನೆ ಬದುಕಾಡ್ತಾರೆ ಕೊಡ್ನಿಲ್ಲ ಬಿಡ್ನಿಲ್ಲ ಅಂತ ನಾನು ಹಂಗೆಲ್ಲ ಆಸೆ ಮಾಡೋಕ್ಕಿಲ್ಲ. ನಮ್ಗೆ ಎಷ್ಟಾದ್ರು ಕಷ್ಟ ಬರಲಿ, ದೇವರು ನಮ್ಮ ಅಪ್ಪನ ಮನೆ ತಣ್ಣಗಿಟ್ಟಿರಲಿ ಅಂತಲೇ ನಾವು ಆಸೆ ಮಾಡೋದು ಕಣಪ್ಪ. ಅಯ್ಯೋ ನಾನು ಆಸ್ತಿ ಇಸ್ಕೋಬೇಕಾರೆ ಮಾಡಂತಾವು. ಅದೇನು ಯಾವ ಗಂಡು ಮಕ್ಳು ಕೊಡಕ್ಕಪ್ಪ, ಇರೋನೊಬ್ಳು ಮಗಳು, ಅವಳು ಭಾಳ ಹಿಂಗೆ ಹಾಕುಂತದೆ. ಇನ್ಯಾರಿಗೆ ನಾನು ಆಸ್ತಿ ಕೊಡೋಣ ಬದುಕೊಡೋಣ? ನನಗೆ ಬೇಡ ಕಣ್ ಮಗನೆ, ಬೇಡ ಬೇಡ ಹೋಗು ಹೋಗು. ಮನೇಲಿ ಮುಗಾದೆ ಹೋಗು ಹೊಟ್ಕೊಂಡು. ಹ್ಞೂ ನೀನು ಚೆನ್ನಾಗಿ ಹೇಳ್ತೀಯ ಕಣತೆ. ಈಗ ನಾನು ವಾಪಸ್ ಹೊಟ್ಕೊಂಡು ಹೋದ್ರೆ ಅಪ್ಪ ನನ್ನ ಬಿಟ್ಟದ ಹೆಂಗೆ ಹೊಟ್ಕೊ ಬಂದೆ ನೀನು ಅಂತ ಬೈತದೆ. ಬಿಡಕತೆ ಗಬ್ಬಾಗದೆ ಇನ್ನೊಂದು ತಿಂಗಳಿಗೆ ಕರಾಕತ್ತದೆ. ಎಲ್ಲಿ ಕಟ್ಟಾಕನ್ಮವ? ಹೋಗು ಮಗ, ಯಾಕಪ್ಪ ಹೋಗು, ಸುಮ್ಮನೆ ತೊಂದರೆ ತಗೋಬೇಡ ನೀನು. ಎಂಥ ತೊಂದ್ರೆನೂ ಇಲ್ಲ, ಏನಿಲ್ಲ, ಸುಮ್ಕಿರಿ ಮವ. ಯಾಕಂಗಂದಿರಿ? ಯಾವ ತೊಂದ್ರೆನೂ ಇಲ್ಲ, ಏನೂ ಇಲ್ಲ, ಸುಮ್ಮನಿರಿ. ಯಾಕೆ ಮವ ಹಂಗಂದಿರಿ? ನಿಜವಾಗ್ಲೂ ಭಾಳ ಖುಷಿ ಆಯ್ತು ನಮಗೆ. ಏನೋ ಇಷ್ಟು ಆಸೆಗಿದ್ದೀರಿಲ್ಲ, ನಮ್ಗೆ ಅಷ್ಟೇ ಸಾಕು. ಅಣ್ಣ ಹೋಗು, ಮನೇಲಿ ಬಾಳ್ತಿದೆ, ಏನು ಮಾಡೋಕ್ಕೆ ಪಾಪ, ಮುಗಾದೆ ಕುಡಿತದೆ, ಹೋಗು. ಅಯ್ಯೋ ಇಲ್ಲಕ್ಕ ಸುಮ್ಕಿರ್ತೀವಿ, ಏನಿಲ್ಲ. ಓ ಬುಡಪ್ಪ ಆಯಿತು. ಈಗ ಬೇಡ ಅಂತ ವಾಪಸ್ ಕಳಿಸಿದ್ರೆ ಈಗ ನಿಮ್ಮ ಅಪ್ಪ ಬೇಜಾರು ಮಾಡ್ಕೊತದೆ. ಬೇಕು ಅಂತ ಇಸ್ಕೊಂಡ್ರೆ ನಮಗೂ ಬೇಜಾರೆಯ. ಈಗ ಪುಕ್ಸಟೆ ನೀನು ಕೊಡ್ತೀಯ ಅಂದ್ಬಿಟ್ಟು ನಾನು ಇಸ್ಕೊಂಡು ಮಡಿಕೊಬಿಟ್ರೆ ಅದು ಚಂದವ? ಅವೆಲ್ಲ ಲಯಕ್ಕಿಲ್ಲ. ಸರಿಯಪ್ಪ ಹೋಗು, ಆಯಿತು ಹೋಗು. ತಲೆ ಕೆಡ್ಸ್ಕೊಬೇಡ ನೀನು, ಹೋಗು. ಬೇಡ ಬೇಡ ಹೋಗಪ್ಪ, ಬಿಟ್ಬಿಟ್ಟೆ ಹೋಗತ್ತಾಗೆ. ನಡಿ ಕೊಟ್ಟಿಗೆ ಕಟ್ಟಾಕುವೆ. ಕಟ್ಟಾಕ್ತೀನಿ ಬಿಡು ಮಗ, ಗೊತ್ತುಕಂತೆ. ಅಯ್ಯೋ ಹೋಗ್ ಮಗ, ನಮಗೆ ಬೇಜಾರಾಯ್ತದೆ ಯಾಕಂದ್ರೆ ಮಗ, ನನಗೆ ಕೇಳಿದ್ ನಮಗೆ, ನನಗೆ ಏನು ಮಾಡಿಲ್ಲ ನೀನು ಕೊಡೋಣ ನೀನು ಅಂತವ. ನೋಡು ಅಣ್ಣ ಯಾವ ಥರ ಬುದ್ಧಿ ಕಲ್ತದೆ ಅಂದ್ಬಿಟ್ಟು ಅಪ್ಪ. ಇರಲಿ ಸುಮ್ಕಿರತ್ತೆ ಅದೇ. ಸುಮ್ಮನೆ ನೀವು ಕೇಳಿದ್ರೆ ಅದಕ್ಕೆ ಕೊಟ್ಟು ಅಂತೇವೆ ನಾವು. ನಮ್ಗೆ ಆಸೆ ಇರಕ್ಕಿಲ್ವತ್ತೆ, ನಮ್ಮ ಮತ್ತೆ ಕೊಡಬೇಕು ಬಿಡಬೇಕು ಅಂತ ಸುಮ್ಕಿರ ಆಯಿತು. ಅದಕ್ಕೆಲ್ಲ ಯಾಕತ್ತೆ ಬೇಜಾರು ಮಾಡ್ಕೊಂಡಿರಿ? ಏನೋ ನಿಮ್ಮ ದೊಡ್ಡ ಗುಣ ಕಣಪ್ಪ, ನಿಮ್ಮ ದೊಡ್ಡ ಗುಣ. ದೇವರು ಚೆನ್ನಾಗಿ ಮಡಗಿರ್ಲಿ ನಿಮ್ಮನ್ನ. ನಾನು ಅದನ್ನೇ ಬೇಡ್ಕತ್ತೀನಿ, ನೀವು ಕೊಟ್ರಿ ಅಂತಲ್ಲ ಕಣಪ್ಪ. ನಿಜವಾಗ್ಲೂ ಇವತ್ತು ನಮ್ಮ ಅಪ್ಪನ ಮನೆ ಬದುಕ್ತಿರೋದಕ್ಕೆ ಅಲ್ವಾ ನಮಗೂ ತಗೊಂಡೋಗು ಅಂದ್ಕೊಂಡು ಏನೇ ಒಂದು ಅಕ್ಕಿ ಆಗಲಿ, ಒಂದು ಭತ್ತ ಆಗಲಿ ಏನಾದ್ರು ಕೊಡೋದು. ಅದಕ್ಕೆಲ್ಲಪ್ಪ ನೀವು ಕೊಡೋದು. ಅಯ್ಯೋ ಅತ್ತೆ, ಎಲ್ಲ ನಿಮ್ಮ ಆಶೀರ್ವಾದ ಸುಮ್ಕಿರತ್ತೆ. ಹೆಣ್ಮಕ್ಳು ಯಾವತ್ತು ಅಪ್ಪನ ಮನೆ ಬಗ್ಗೆ ಒಳ್ಳೆದಂಗೆ ಇದು ಮಾಡೋರು. ನಿಜವಾಗ್ಲೂ ಅಪ್ಪನ ಮನೆ ಚೆನ್ನಾಗಿರ್ತದೆ. ಅಪ್ಪನ ಮನೆ ಯಾವಾಗಲೂ ತಣ್ಣಗಿರಲಿ ಅಂತ ಹೆಣ್ಮಕ್ಳುಗಳು ಆಶೀರ್ವಾದ ಮಾಡಬೇಕು. ಆಗಲೇ ನಾವು ಚೆನ್ನಾಗಿರೋಕ್ಕೆ ಸಾಧ್ಯತಾನೆ. ಏನೋ ದೊಡ್ಡ ಗುಣ ನೀನು ಅರ್ಥಕೊಳ್ಳೋ ಬಾಳರ್ಗೆ ಅಲ್ಲ, ಬಾಳರ್ಗೆ ಒಂದೇ ಮಾತು ಸಾಕಪ್ಪ. ಹೆಂಗೋ ಇಷ್ಟ ಇದೆಯಲ್ಲ, ನಮ್ಗೆ ಭಾಳ ಖುಷಿ ಕಣ್ ಮಗ. ಹೋಗು ಆಯಿತು. ಕೊಟ್ಟಿಗೆ ನೋಡಿದ್ಯಲ್ಲ, ಬರ್ಬೇಕಪ್ಪ. ಹುಲ್ಲು ಅಲ್ಲೇ ಅದೇ. ಆಗ್ತೀನಿ ಬಿಡತ್ತೆ, ಕಟ್ಟಾಕ್ಬಿಟ್ಟು ಬರ್ತೀನಿ ಬಿಡಿ. ಕಟ್ಟಾಕ್ಬಿಟ್ಟು ಹೊಂಟ್ಕಿಟ್ಟೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗುವೆ. ಬರ್ತೀನಿ ರೀ. ಅಯ್ಯೋ ನಿಮ್ಮ ಅಣ್ಣ ಯಾಕೆ ಕೊಟ್ಟು ಕಳಿಸ್ತು? ನಾನೇನು ಮಾಡನ್ರಿ, ನಾನೇನು ಹೇಳಿದ್ನ? ಅವ್ವ ಹೋಗು ಎದ್ದಿ, ಒಂಚೂರು ಏನಾದ್ರು ಅಡುಗೆ ಗಿಡಿಗೆ ಮಾಡ್ಬಿಡೋ ಬರೋದಕ್ಕೆ. ಸಾರಾಗದೆಪ್ಪ. ನೋಡ್ತೀನಿ ತಾಡು, ನೋಡ್ತೀನಿ. ತಾಡಪ್ಪ, ಅಕ್ಕಿ ಹಾಕ್ಬಿಡ್ತೀನಿ. ಕಣ್ ಹೋಗವ, ಹೋಗಿ ಮಾಡೋಗು. ಅಯ್ಯೋ ನನಗೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಅಲ್ಲ ಇಂಥ ಬಂಗಾರದಂತವ ಹುಡುಗನ್ನ ನಾನು ದೇವಿಗೆ ಮದುವೆ ಮಾಡಿಬಿಟ್ಟಿದ್ರೆ ಇವತ್ತು ಹೆಂಗೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅಯ್ಯೋ ನನ್ನ ಮಗಳು ನೆಮ್ಮದಿ ಹಾಳು ಮಾಡೋಕ್ಕೆ ತಗೊಂಡೋಗೋದು ಗಂಟೆ ಸುಮ್ಕಿರ್ ನೀನು. ಈಗ ನೋಡ್ಕತ್ತೇನೆ ಇದ ಬಂದ್ಬಿಟ್ಟ. ಏನು ಮಿನಿಸ್ಟ್ ನನಗೆ ತಮ್ಮ ಅವನಿಗೆ ತಮ್ಮ ಕೆಲಸದಲ್ಲಿದ್ದೀರಿ, ಅವನಿಗೇನು ಗೊತ್ತಿತ್ತು? ಆದಾಯ ಕೊಡ್ತಿದ್ರಾ? ಮಾಡಿದೆ ಸುಮ್ಕಿರ್ ನೀನು. ನನ್ನ ಮಗಳನ್ನ ಇವತ್ತು ಅರ್ಧ ಅಡ್ಗೆಸ್ಬಿಟ್ಟೆ ಮಾಡಿ. ನಮ್ಮ ಅಣ್ಣನ ಮಗನಿಗೆ ಹೆಂಗೆ ನೋಡ್ಕೊಳ್ಳೋನು ನೋಡು, ಹೆಂಗೆ ಸತ್ತೊಂದು ಹೊಡಿತಾ ಕೂತಾರೆ. ನನಗೆ ಒಂಥರ ಹೊಟ್ಟೆ ಉರಿತದೆ. ನಮ್ಮ ಅಣ್ಣನ ಮುತ್ಕೆನೂ ಎಷ್ಟು ಆಸೆಗಿದ್ರು ದೇವಿ ಮಾಡ್ಕೊತೀವಿ ಅಂತವ. ಎಲ್ಲಕ್ಕೂ ಕಲ್ಲಾಕ್ಬಿಟ್ಟೆ ನೀನು. ಅಯ್ಯೋ ಏನು ಮಾಡಂಗಿದ್ದದು? ಎಲ್ಲ ಋಣ ಸಂಬಂಧ ಏನು ಮಾಡೋಕ್ಕಾಗಿಲ್ಲ ಬಿಡೋತ್ತಗೆ. ಇನ್ನೇನು ಮಾಡಂಗಿದ್ದದು ಬಿಡು. ಎಲ್ಲ ಹಣೆ ಬರ ಅಂದ್ಕೊಂಡು ಗೊತ್ತ ಕಾಲ ಕಳಿಬೇಕು. ಮನೆ ಬರ್ಬೋದು, ಹಣೆ ಬರ. ಯಾವ ಹಣೆ ಬರೋನಿಲ್ಲ, ಏನೂ ಇಲ್ಲ. ನಾವು ಕಲ್ತಿರೋ ದುರ್ಬುದ್ಧಿ ಕಣ್ಬಾ. ಯಾವ ಹಣೆ ಬರೋನಿಲ್ಲ ಅಂತದ್ದು ಇಲ್ಲ ಕತೆ. ಸುಮ್ಮನೆ ಯಾಕೆ? ಆಯಿತು ಹೋಗೋ, ಅದು ಏನಾರು ಒಂಚೂರು ಮಾಡೋಗು.
ಬೋಂಡ ಗಿಡ ಯಾಕೆ ಹೇಳು ಹೋಗು ಉಂದಂಗೆ ಹೋದಾರ ಅವತ್ತು ಬಂದ್ಬಿಟ್ಟು ಹಂಗೆ ಹೋದ ಈರುಳ್ಳಿ ಕುಯ್ಕೊಡಗು. ಹ್ಞೂ ಸರಿ ಆಯಿತು. ಓ ಮಗ ಕಟಾಕ್ತಾ? ಹ್ಞೂ ಮಗ ಕಟಾಕ್ತೆ. ಓ ಯಾಕಪ್ಪ ಇವೆಲ್ಲ ತೊಂದರೆ ತಕೊಂಡ್ರಿ ಪಪ್ಪ? ಏ ಮವ ಸುಮ್ಮನಿರಿ, ಅಂತ ತೊಂದರೆ ಇದು ಒಂದು ತೊಂದರೆಯಾ? ಸುಮ್ಮನಿರಿ, ಅದಕ್ಕೆ ತೊಂದರೆ ಅಂದಿರಿ. ಸುಮ್ಕಿರಿ ಮಾವ. ನೋಡಿ ಮಾವ, ನೀವು ಸಂಕೋಚ ಪಟ್ಕೊಳಕ್ಕೆ ಹೋಗಬೇಡಿ ಆಯ್ತಾ? ನೀವೇನಾರು ಸಹಾಯ ಬೇಕು ಅಂದರೆ ಸಂಪೂರ್ಣವಾಗಿ ಕೇಳ್ಬೋದು ನೀವು ಧೈರ್ಯವಾಗಿ. ಅಯ್ಯೋ ಅಪ್ಪ, ನಮ್ಮ ಸಾವಿರ ಕಷ್ಟ ಇರ್ತವೆ, ಎಲ್ಲ ನೀನು ಕೂಟಿ ಹೇಳ್ಕೊಂಡು ಕೂತ್ಕೋ, ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಂಡು. ನಿಜವಾಗ್ಲೂ ನಮ್ಮ ಕಷ್ಟ ಏನಿದ್ರು ನಮಗೆ ಇರ್ಲಿ ಕಣಪ್ಪ. ಪಾಪ ನಿಮ್ಗೆ ಯಾಕೆ ತೊಂದರೆ? ನಾವೇನು ಹೊರಗ್ಲೋರ ಮಾವ, ಯಾಕೆ ಹಿಂಗಡಿಯ ನೀನು? ನಾವು ತೊಂದರೆ ಅಂತ ಹೇಳೋದು ಬಾ. ಇನ್ನೇನು ದೇವಿ ಗಂಟ ಬಂದಿದ್ನಾ? ಓ ಬಂದಿದ್ದ ಬಂದ್ಬಿಟ್ಟು ಕಳಿಸ್ಕೊಡಿ. ಹಂಗೆ ಹಿಂಗೆ ಅಂತ ಬಡ್ಡಿ ಇದೆ ಆಗ್ತಾವ, ಕೆಲಸ ಇದ್ದದಂತೆ. ಕೆಲಸ ಮಾಡಕ್ಕೆ ನನ್ನ ಮಗಳು ಜೀತ ಆಳ ಬಂದ ತಕ್ಷಣ ಕಳ್ಸೋರೆ, ಇನ್ನು ಅಗ್ರ ನೋಡ್ಕೊತಾರೆ ಅಂದ್ಬಿಟ್ಟು ಕಳ್ಸಕ್ಕೆಲ್ಲಕೊಂಡು ಹೋಗು ಅಂತ ಅಂದ್ಬಿಟ್ಟು ಕಳ್ಸಿವ್ನಿ. ನಿಮ್ಮ ಅವನುವೇ ನಾಲ್ಕು ಚೆನ್ನಾಗಿ ಯಜಮಾನ್ಗಳನ್ನ ಕರ್ಕಬ ಕಳಿಸ್ತೀನಿ ತೀರ್ಮಾನ ಮಾಡ್ಬಿಟ್ಟು ಅಂತ ಹೇಳಿವ್ನಿ. ಸರಿ ಕತ್ ಸುಮ್ಕಿರಿ ಮಾವ, ಸರಿ ನೀವು ಮಾಡ್ತಾರೋ ಸರಿ ಕಂಡು ಸುಮ್ಕಿರಿ. ಅವ್ರು ಆಡ್ದಂಗೆ ಆಡ್ಕೊಂಡು ಕೂತ್ಕೊಬಿಡಿ ಅಂತ ಬಿಟ್ಬಿಡಕ್ಕದ. ಜ್ಞಾನ ಬೇಕಾನೆ ಮನ್ಸೂನ್ಗೆ. ಜ್ಞಾನ ಮಾನ ಇರೋದಾಗಿದ್ರೆ ಈ ಥರ ಆಯ್ತಪ್ಪ, ಆಯ್ತತೆ ಹೇಳು? ಜ್ಞಾನ ಮಾನ ಇಲ್ದೋದಕ್ಕೆ ಈ ಥರ ಎಲ್ಲ ಆಗಿರೋದು. ಬಡ್ಡೆ ಇದ್ದಂಗೆ ಒಂಥರ ಹುಚ್ಚು. ಏನು ಮಾಡಿ ಅವ್ವ ಅಂತ ಮಲ್ತಾ ಇನ್ಕುಟೆ ಸುತ್ಕೊಂಡು ಅವಳು ಹೇಳಿದೆ ಸರಿ ಅಂದ್ಕೊಂಡು ಅವನೇ ಆಡಲಿ. ಇವತ್ತು ಯಾರಿಗೆ ಬಂಗ ಅದ್ಗಟ್ಟೋಗಿರೋದು ನಮ್ದಾಳಾಗಿತ್ತದ. ನನ್ನ ಮಗಳು ನಿಮ್ದೇಗೆ ಮನೇಲಿ ಅವಳೆ ಅದಕ್ಕೆ ಜೀತ ಮಾಡೋರಿಲ್ಲ ಅಂದ್ಬಿಟ್ಟು ಕರೆಯಕ್ಕೆ ಬಂದಿದ್ದ. ಹೋಗು ನಾವು ಕಳ್ಸೋಕಿಲ್ಲ ಕಣ ಅಂದ್ಬಿಟ್ಟು ಹೇಳ್ದೆ. ಸರಿ ಬಿಡಿ ಮಾವ, ಸರಿ ಮಾಡಿದ್ರಿ ಕಣ. ನೋಡೋಕ್ಕಾಯ್ತದ ಬಿಡಿ, ತಲೆ ಕೆಡ್ಸ್ಕೊಬಿಡಿ ಮಾವ. ಕಳಿಸ್ನೇ ಬಿಡಿ ನೀವು, ಸುಮ್ಕಿರಿ. ಹೊಸ ದಿವಸ ಇರಲಿ ಅನ್ಬೋಸ್ಲಿ. 4 ದಿವಸ ನಿಮ್ದಾಗಿ ಇತ್ಕೊಂಡು ಹೋಗಲಂತೆ. 2 ವರ್ಷ ಆಗಿತ್ತು ಕಣ. 2 ವರ್ಷ ಆಗಿತ್ತು ಹೆಣ್ಣು ಬಂದು ಇಲ್ಲಿಗೆ. ಈಗ ಬಂದಿರೋದು. ಹೇಳಿದ್ರಲ್ಲ ಸತಿ. ಇರಲಿ ಸುಮ್ಕಿರಿ ಮಾವ, ಇರಲಿ ಸುಮ್ಕಿರಿ. ಒಂದು ಸ್ವಲ್ಪ ದಿವಸ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಕಳ್ಸೋಕ್ಕಿಲ್ಲಕಂತ ಹೋಗು ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಅತ್ತೆ ಬೋಂಡ ತಿನ್ಕೊ ಒಳಗೆ ಹೋಗಳೆ. ಮಾಡ್ತೀನಿ ಮಾವ. ಪೂಜೆ ಮಾಡಿ ಏನು ಬಿಡ್ಬೇಕಾಯ್ತು ಅಪ್ಪ? ಇಷ್ಟೊತ್ತು ಇರೋ ಹೊತ್ನಲ್ಲಿ ಯಾಕೆ? ಸಂಜೆ ಮೇಲೆ ಇಲ್ಲ ನಾಳೆ ಬೆಳಿಗ್ಗೆಗೆ ಮಾಡಲಿ ಸುಮ್ಕಿರು. ನಿಮಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಕೊಟ್ಟಿರೋರ್ಗೂ ಒಳ್ಳೇದಾಗಬೇಕು, ಇಸ್ಕೊಂಡಿರೋರ್ಗೂ ಒಳ್ಳೇದಾಗಬೇಕು. ಸುಮ್ಕಿರು. ಅದಕ್ಕೂ ಒಂದು ಹೊತ್ತು ಗೊತ್ತಿಲ್ವಾ? ಮಾಡಿ ಚೆನ್ನಾಗದೆ. ಜಾಸ್ತಿ ಇದಾಗೂ ಇಲ್ಲ, ವಯಸ್ಸಾಗೂ ಇಲ್ಲ. ಚೆನ್ನಾಗಿ ಒಳ್ಳೆ ಹಾಲು ಕೊಡ್ತದೆ ಕಣ್ಮವ. ಏನೋ ಮಡಿಕೊಂಡಿರೋ ನಿಮಗೆ ಆಯ್ತಿಲ್ವಪ್ಪ. ನಮ್ಗೆ ಎಷ್ಟು ಕೊಟ್ಟರು ನಮ್ಮ ದೂರದ ತಪ್ಪಾಕಿಲ್ಲ. ಹಂಗೆ ಅನ್ಕೊಂಡು ನೀವು ಕೊಟ್ಕೊಂಡು ಹೋದಾರ. ನೀನು ನಮ್ಗೆ ಹಿಂಗೆಲ್ಲ ಒಂದು ನಿಜವಾಗ್ಲೂ ನೀನು ಏನಾದ್ರು ಅನ್ಕೋ ಹಿಂಗೆ ಮಾಡಿಸ್ಕೊಳಕ್ಕೆ ನಮ್ಗೆ ಸಂಕೋಚ ಕಣಪ್ಪ. ಮಾಡಿಸ್ಕೊಳಕ್ಕೆ ಹಿಂಗೆಲ್ಲ ಒಂಥರ ಬೇಜಾರಾಯ್ತದೆ. ಅಯ್ಯೋ ಮಾವ, ಯಾಕಂಗಂದಿರಿ ಮಾವ, ಯಾಕಂಗಂದಿರಿ ಪಪ್ಪ? ಸುಮ್ಮನಿರಿ ಮಾವ. ಅತ್ತೆ ಆ ಮನೇಲಿ ಹುಟ್ಟಿರೋರಲ್ವ, ಅದಕ್ಕೆ ಹೆಂಗೆ ಕೊಟ್ರೇನು? ನಮ್ಮ ಅಪ್ಪನೇ ಕೊಟ್ಬಿಡು ಬಾ ಅಂತಂತು. ಆಗ ನೀನು ಎಡ್ತೀನಿ ಒಪ್ಕೊಂಡು ಹೇಳ್ತಾನೆ. ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಏನ್ಬೇಡ್ದು. ನಿಮ್ಮ ಮಧ್ಯದಲ್ಲಿ ಮಾತುಕತೆ ಬರೋದು ಆಮೇಲೆ ಅದೆಲ್ಲ ಚಂದಿಲ್ಲ ಕಣಪ್ಪ. ಅವಳು ಏನೂ ಇಲ್ಲ, ನಾನು ಇಟ್ಟೆ ಹಂಗೆ ಏನಿಲ್ಲ ಸುಮ್ಕಿರಿ. ಒಪ್ಕೊಂಡು ಅವಳೇನು ಅವಕ್ಕೆಲ್ಲ ಯಾಕೆ ತಲೆಗೆಸ್ಕೊಳಕ್ಕಿಲ್ಲ ಅವಳು. ಹಂಗೆಲ್ಲವ ಹಂಗಿದ್ರೆ ಸರಿ ಮಾತ್ರ. ಹೆಂಗೋ ಚೆನ್ನಾಗಿರು. ನೋಡಕ್ಕೆ ನೀನು ಇರ್ತೀವಿ ಭಾಳ ಲಕ್ಷಣವಾಗ ಅವಳೆ. ಹ್ಞೂ ಚೆನ್ನಾಗವಳೆ. ಎಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಳು ಎಷ್ಟು? ಇಬ್ಬರಾಳು ಹೆಣ್ಮಕ್ಳು. ಇವಳು ತಂಗೆ ಒಬ್ಬ ಅಣ್ಣ. ಚೆನ್ನಾಗವ್ರೆ ಅನುಕೂಲವಾಗಿ. ಸುಮಾರಾಗಿ ಪರವಾಗಿಲ್ಲ ಮಾವ. ಹೆಂಗೋ ಇರಲಿ ಬಿಡಪ್ಪ. ನೋಡಕ್ಕೆ ನೀನು ಇರ್ತೀನಿ ಭಾಳ ಲಕ್ಷಣ. ನೋಡಾಯ್ತಿಲ್ಲ ಎಲ್ಲಿ ಮದುವೆಗೂ ಬಂದಿತ್ತೀವಲ್ಲ ನಾವು. ಅವಳು ಕಳಿಸಿದೆ, ನಾನೇನೋ ಬಂದಿತ್ತಿಲ್ಲ. ಏನೋ ಕೆಲಸ ಬಿದ್ದುಬಿಟ್ಟು ಅದಕ್ಕೆ ಬಂದಿತ್ತಿಲ್ಲ. ಸರಿ ಮಾವ, ಆಯಿತು. ಅಯ್ಯೋ ಏನೋ ಋಣ ಸಂಬಂಧ ಬಿಡಿ ಮಾವ. ಕೆಲವ ತಲೆಗಿಡ್ಸ್ಕೊಂಡು ಕೂತ್ಕೊಳಕ್ಕದ ಮಾವ. ಅವಕ್ಕೆಲ್ಲ ಮುನ್ಸ್ಕೊಳಕ್ಕೆ ಹೋಗ್ಬಿಡ್ದು. ಸುಮ್ಮನೆ ಯಾಕೆ ಏನೋ ಒಟ್ಟಿಗೆ ಅಚ್ಚುಕಟ್ಟಾಗಿ ಇರಲಿ ಅಷ್ಟೇ. ಕೇಳ್ಕೊಳ್ಳೋದು ಇನ್ನೇನಿಲ್ಲ. ಚೆನ್ನಾಗಿರಲಿ ದೇವಿರ ಗಂಟ. ಏನಾರೇ ಬೇಕು ಅಂದರೆ ದುಡ್ಡು ಕಸ್ತಾಲಿ ಏನಾಗಲಿ ಸಂಕೋಚ ಪಟ್ಕೊಬೇಡಿ ಕಣ್ಮವ. ಏನು ಮಾಡಿಯಪ್ಪ ಅವ. ಆಮೇಲೆ ಕೂಲಿಗಿಲಿ ಕಳಿಸ್ಬೇಡಿ. ಅದಕ್ಕೆ ಸವ ಕೆಲ್ಸಕ್ಕೆ ಹೋಯ್ತಾವಳೆ ಅಂದಿದ್ದಕ್ಕೆ ಅಪ್ಪ ಕೊಟ್ಟು ಕಳಿಸಿರೋದು. ದೇವಿ ಬೇಕಾದ್ರೆ ಮೇಯಿಸ್ಕೊಂಡಿರ್ಲಿ. ಆಯಿತು ಬಿಡಪ್ಪ. ಕಳ್ಸೋಕ್ಕಿಲ್ಲ. ನಾವೇನು ಆಸೆ ಮಗ ಕಳ್ಸೋಕ್ಕೆ ಹೋಗಬೇಡ ಅಂತ ಬಡ್ಕೊತೀನಿ. ಹೇಳಿದ ಮತ್ತೆ ಕೇಳೋದಂಗೆ ಹೋಯ್ತಾಳೆ. ನಾವು ಅವ್ರಿಗೆ ಗೇಯಿಸ್ಕೊಂಡು ತಿನ್ಬೇಕಪ್ಪ. ಅಯ್ಯೋ ಏನೋ ಅಂತೀರಂತೆ. ಅವೆಲ್ಲ ಇಷ್ಟ ಇಲ್ಲ ಕಣಪ್ಪ. ಏನು ಮಾಡಿ ಹಣೆ ಬರ. ಹೋಯ್ತೀನಿ ಕೂತ್ಕೊಂಡ್ರು ಬೇಜಾರಾಯ್ತದೆ ಅಂದ್ಕೊಂಡು ಹೋಯ್ತಿದ್ಲು. ಈಗ ಇನ್ಯಾಕೆ ಹೋದಾಳು? ಹೊಸದಲ್ಲಿ ಎಲ್ದಾಡ್ಲಿ ಬಿಡು. ಸರಿ ಮಾವ, ನಡಿ ಒಳಗೆ. ಬೂಟ ಹೋಯ್ತಾಳಿ ಮತ್ತೆ. ಊಟ ಅಡುಗೆನೋ ಆಗಿದ್ದದೇನೋ ಉಂಟೋಗು. ಮೊಗೈಲಿದ್ದಾಳು. ಅಯ್ಯೋ ಒಸಿ ಹೇಳಕ್ಕಿಲ್ಲ ಸ್ಕೂಲ್ಗೆ ಹೋಗಕ್ಕೆ. ಆ ಪಾಟಿ ಆಟ ಮಾಡ್ತದೆ. ಹೇಳ್ಕೊಂಡೋಗ್ಬಿಟ್ಟು ಬಂದ್ಲು. ನೋಡ್ಕೊಬತ್ತೀನಿ ಮತ್ತೆ ಅಡುಗೆ ಮಾಡ್ತಾದಲ್ಲ. ಸರಿ ಆಮೇಲೆ 1 ಗಂಟೆ ಹೋಗ್ಬಿಟ್ಟು ಎತ್ತಾಗೆ. ಇಲ್ಲ ಪುಟ್ಟಿ ಕರ್ಕೊಬತ್ತೀನಿ, ನೋಡ್ಕೊಬತ್ತೀನಿ ಮಾತಾಡ್ಸ್ಕೊಂಡು. ಸರಿ ಕಣಪ್ಪ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.